ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದುವೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇವತ್ತಿನ ನಿಮ್ಮ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮೆಟಬಾಲಿಕ್ ಹೆಲ್ತ್ ಅಂದರೆ ಚಯಾಪಚಯ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೆಟಬಾಲಿಕ್ ಹೆಲ್ತ್ ಅಂದರೆ ನಿಮ್ಮ ದೇಹವು ಆಹಾರವನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವ ಮತ್ತು ಬಳಸಿಕೊಳ್ಳುವ ಸಾಮರ್ಥ್ಯ. ಇದು ರಕ್ತದಲ್ಲಿನ ಸಕ್ಕರೆ, ಕೊಬ್ಬು, ರಕ್ತದೊತ್ತಡ ಮತ್ತು ತೂಕವನ್ನು ನಿಯಂತ್ರಣದಲ್ಲಿ ಇಡುವುದಕ್ಕೆ ಅತ್ಯಗತ್ಯವಾಗಿರುತ್ತೆ. ಇದು ಕೇವಲ ತೂಕಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಮಧುಮೇಹ, ಹೃದಯ ರಕ್ತನಾಳದ ಕಾಯಿಲೆಗಳು ಮತ್ತು ಪಾರ್ಶ್ವವಾಯು ಅಪಾಯವನ್ನು ನಿರ್ಧರಿಸುತ್ತೆ. ಒಂದು ವೇಳೆ ಮೆಟಬಾಲಿಕ್ ಹೆಲ್ತ್ ಅನ್ನು ನಿರ್ಲಕ್ಷ್ಯ ಮಾಡಿದರೆ ಏನೇನು ಸಮಸ್ಯೆಗಳು ಆಗುತ್ತೆ, ಅದಕ್ಕಿರುವಂತಹ ಚಿಕಿತ್ಸೆಗಳು ಏನೇನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ನ ಡಾಕ್ಟರ್ ವಿಜಯ್ ಕುಮಾರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಟಬಾಲಿಕ್ ಹೆಲ್ತ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಹಾಗಂದ್ರೆ ಚಯಾಪಚಯ ಕ್ರಿಯೆ ಅನ್ನೋದು ಗೊತ್ತು. ಕಂಪ್ಲೀಟ್ ಆಗಿ ಮೆಡಿಕಲಿ ಇದನ್ನು ಯಾವ ರೀತಿಯಾಗಿ ತಾವು ವಿವರಿಸ್ತೀರಿ? ಒಬ್ಬ ವ್ಯಕ್ತಿಯ ದೇಹಕ್ಕೆ ಈ ಚಯಾಪಚಯ ಕ್ರಿಯೆ ಎಷ್ಟು ಇಂಪಾರ್ಟೆಂಟ್? ಚಯಾಪಚಯ ಅಂತಂದರೆ ಮೆಟಬಾಲಿಸಮ್. ಅದೇ ಈಗ ನೀವಾಗಲೇ ಹೇಳ್ದಂಗೆ ನಮ್ಮ ದೇಹ ಆಹಾರವನ್ನು ಹೇಗೆ ಉಪಯೋಗಿಸ್ಕೊಳ್ತದೆ, ಅದನ್ನು ಶಕ್ತಿಯಾಗಿ ಹೇಗೆ ಬದಲಾಯಿಸಿ ಅದನ್ನು ಹೇಗೆ ಅಳವಡಿಸಿಕೊಂಡು ಈ ಸಕ್ಕರೆ, ಕೊಬ್ಬಿನಂಶ ಮತ್ತು ರಕ್ತದ ಒತ್ತಡ ಇದನ್ನು ಹೇಗೆ ನಿಯಂತ್ರಣ ಮಾಡ್ತದೆ, ಎಷ್ಟು ಸಮನ್ವಯವಾಗಿ ಇಟ್ಕೊಳ್ತದೆ ಅನ್ನೋದ್ರದ್ದು ಒಂದು ಕ್ರಿಯೆ, ಇದನ್ನು ಮೆಟಬಾಲಿಕ್ ಹೆಲ್ತ್ ಅಂತ ಹೇಳ್ತೀವಿ, ಚಯಾಪಚಯ ಆರೋಗ್ಯ ಅಂತ. ಇದನ್ನು ದಿನ ನಾವು ಮಾಡುವ ಆಹಾರದ ಮತ್ತು ನಾವು ಮಾಡುವ ದಿನಚರ್ಯಗಳಿಂದ ಈ ಮೆಟಬಾಲಿಕ್ ಹೆಲ್ತನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಮೆಟಬಾಲಿಸಮ್ ಅಂತಂದರೆ ಈಗ ನಾವು ಆಹಾರ ಸೇವನೆಯಲ್ಲಿ ಸಕ್ಕರೆ ಇರ್ಬೋದು, ಅದರಲ್ಲಿ ಎಷ್ಟು ಕೊಬ್ಬಿನಂಶ ಇರ್ಬೋದು, ಇದೆಲ್ಲ ಪರಿವರ್ತಿಸಿ ಎನರ್ಜಿ, ಶಕ್ತಿಯಾಗಿ ಕನ್ವರ್ಟ್ ಆಗ್ತದೆ. ಈ ಶಕ್ತಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಕೆಲವು ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಇರ್ತದೆ. ಈ ಇನ್ಸುಲಿನ್ ಹೇಗೆ ಸ್ಪಂದಿಸ್ತದೆ, ಇದನ್ನೆಲ್ಲ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥ ಒಂದು ಪರಿಸ್ಥಿತಿಯನ್ನು ಮೆಟಬಾಲಿಕ್ ಹೆಲ್ತ್ ಅಂತ ಹೇಳ್ತೀವಿ. ಈ ಮೆಟಬಾಲಿಕ್ ಹೆಲ್ತ್ ನಮಗೆ ಇದ್ದಷ್ಟು ಈ ಕ್ರಾನಿಕ್ ಡಿಸೀಸಸ್, ಹೃದಯ ರೋಗ, ಡಯಾಬಿಟೀಸ್ ಇಂಥವನ್ನೆಲ್ಲ ತಡೆಗಟ್ಟುವರಲ್ಲಿ ಮೆಟಬಾಲಿಕ್ ಹೆಲ್ತ್ ಭಾಳಷ್ಟು ಮುಖ್ಯವಾಗಿರ್ತದೆ. ಓಕೆ, ಇದರಲ್ಲಿರುವಂತಹ ಒಂದು ಪ್ರಮುಖ ಅಂಶಗಳು ಏನೇನು ಅಂತ ಡಾಕ್ಟರ್ ಯಾವ ರೀತಿಯಾಗಿ ಡಿಫೈನ್ ಮಾಡ್ತೀರಿ ಅಂತ? ಮೆಟಬಾಲಿಕ್ ಹೆಲ್ತ್, ಒಬ್ಬರು ಹೆಲ್ದಿಯಾಗಿದ್ದಾರೆ, ಮೆಟಬಾಲಿಕಲಿ ಹೆಲ್ದಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಒಂದು 5 ಅಂಶಗಳನ್ನು ಮುಖ್ಯವಾಗಿ ನೋಡಬೇಕಾಗ್ತದೆ. ಒಂದು ಸಕ್ಕರೆ ಅಂಶ, 2 ನಿಮ್ಮದು ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ, ಕೊಲೆಸ್ಟ್ರಾಲ್ ಲೆವೆಲ್ಸಲ್ಲಿ ಮುಖ್ಯವಾಗಿ ಟ್ರೈಗ್ಲಿಸರೈಡ್ ಲೆವೆಲ್ ಅಂತ ಹೇಳ್ತೀವಿ. ಇದು HDL ಕೊಲೆಸ್ಟ್ರಾಲ್ ಅನ್ನೋದು ಒಳ್ಳೆ ಕೊಲೆಸ್ಟ್ರಾಲ್, ಇದು ಹೆಚ್ಚಾಗಿರಬೇಕು. ಮತ್ತು ಟ್ರೈಗ್ಲಿಸರೈಡ್ಸ್ ಅನ್ನೋದು 150 ಒಳಗಡೆ ಇರಬೇಕು. ಮತ್ತು ಬೊಜ್ಜಿನ ಅಂಶ, ವೇಸ್ಟ್ ಸರ್ಕಂಫರೆನ್ಸ್ ಮೂಲಕ ಇದು ನಮ್ಮ ಬೊಜ್ಜಿನ ಅಂಶ ಎಷ್ಟಿದೆ ಅನ್ನೋದನ್ನು ಮೆಷರ್ ಮಾಡಲಿಕ್ಕಾಗ್ತದೆ. ವೇಸ್ಟ್ ಸರ್ಕಂಫರೆನ್ಸ್ ಅಂತಂದರೆ ನಮ್ಮ ಸುತ್ತಳತೆ, ಸೊಂಟದ ಸುತ್ತಳತೆ, ಇದು ಗಂಡಸರಲ್ಲಿ 37 ಇಂಚಸ್ ಒಳಗಡೆ ಇರಬೇಕು, ಆವಾಗ ಹೆಲ್ದಿ. ಹೆಂಗಸರಲ್ಲಿ 32 ಒಳಗಡೆ ಇರಬೇಕು, ಇದು ಭಾಳ ಹೆಲ್ದಿ. ಆದರೆ ಗಂಡಸರಲ್ಲಿ 40ಗಿಂತ ಹೆಚ್ಚು, ಹೆಂಗಸರಲ್ಲಿ 35ಗಿಂತ ಹೆಚ್ಚು ಆದರೆ ಇದು ಭಾಳಷ್ಟು ಅನ್ಹೆಲ್ದಿ ಅಂತ. ಇಂಥವರಿಗೆ ಮೆಟಬಾಲಿಕ್ ರಿಸ್ಕ್ ಜಾಸ್ತಿ ಆಗ್ತದೆ. ಸಕ್ಕರೆ ಅಂಶ, ಖಾಲಿ ಹೊಟ್ಟೆ, ಫಾಸ್ಟಿಂಗ್ ಶುಗರ್ ಲೆವೆಲ್ಸ್ ಅಂದರೆ 100 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಒಳಗಡೆ ಇದ್ದರೆ ಅದು ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ನ ಸೂಚನೆ. ಇದರೊಳಗಡೆ ಇರಬೇಕು. ಮತ್ತು HbA1c ಅನ್ನೋದು ಒಂದು ಓವರಾಲ್ ಶುಗರ್ನ ಎಷ್ಟು ಏರುಪೇರು ಇದೆ ಅನ್ನೋದ್ರದ್ದು ಒಂದು ಉದಾಹರಣೆ. ಅದು 5.7 ಒಳಗಡೆ ಇದ್ದರೆ ನಾರ್ಮಲ್ ಲೆವೆಲ್ಸು. ಸೊ ಶುಗರ್ ಲೆವೆಲ್ಸ್ ನಾರ್ಮಲ್. ಮತ್ತು ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್ 120/80 ಮಿಲಿಮೀಟರ್ ಪರ್ ಮರ್ಕ್ಯುರಿ ಇಷ್ಟರ ಒಳಗಿತ್ತು ಅಂತಂದರೆ ಆ್ಯಾವ್ರೇಜ್ ಆಗಿ ನಾರ್ಮಲ್ ಬ್ಲಡ್ ಪ್ರೆಷರ್. ಮತ್ತು ಕೊಲೆಸ್ಟ್ರಾಲ್ ಲೆವೆಲ್, ಟ್ರೈಗ್ಲಿಸರೈಡ್ಸ್ 150 ಮಿಲಿಗ್ರಾಮು. ಮತ್ತು HDL ಅನ್ನೋದು ಒಳ್ಳೆ ಕೊಲೆಸ್ಟ್ರಾಲ್, ಇದು ಹೆಚ್ಚಾಗಿರಬೇಕು. ಇದು 40ಗಿಂತ ಹೆಚ್ಚಾಗಿತ್ತು ಅಂತಂದರೆ ಒಳ್ಳೆ ಅಂಶ ಇದೆ ಅಂತ. ಸೊ ಇದೆಲ್ಲ ಪ್ಯಾರಾಮೀಟರ್ಸು ಒಳ್ಳೆ ಇದ್ದಿತ್ತಂದರೆ ಮೆಟಬಾಲಿಕಲಿ ಹೆಲ್ತಿ ಅಂತ ಹೇಳ್ಬೋದು. ಇದು ಸ್ವಲ್ಪ
ಏರುಪೇರು ಆಗಿತ್ತಂದರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಿದ್ರೆ ನಾವು ತಗೊಳ್ಳುವಂತಹ ಆಹಾರ ಅಥವಾ ನಾವು ಮಾಡುವಂತಹ ಡಯೇಟ್ ಈ ಮೆಟಬಾಲಿಕ್ ಹೆಲ್ತನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ನಾವು ಇತ್ತೀಚೆಗೆ ನಾವು ನೋಡ್ತಾನೆ ಇದ್ದೀವಿ, ಸಕ್ಕರೆ ಅಂಶ ಇರುವಂಥ ಆಹಾರ ಸೇವನೆ ಹೆಚ್ಚಾಗಿದೆ. ಇದರಿಂದ ಕ್ಯಾಲರೀಸ್ ಜಾಸ್ತಿ ಆಗ್ತಿದೆ. ಸಕ್ಕರೆ ಅಂಶ ಅಂತಂದರೆ ಗ್ಲೂಕೋಸ್ ಇರುವಂಥದ್ದು, ಕಾರ್ಬೋಹೈಡ್ರೇಟ್ಸ್ ಇವೆಲ್ಲನೂ. ಈಗ ರೈಸ್ ಆಗಲಿ ಸಕ್ಕರೆ ಆಗಲಿ ಎಲ್ಲ ಗ್ಲೂಕೋಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಭಾಳಷ್ಟು ಜನ ನಮ್ಮ ದೇಶದಲ್ಲಿ ಹೆಚ್ಚು ಕಡಿಮೆ ಭಾಳಷ್ಟು ಜನ ಈ ರೈಸ್ ಅನ್ನೋದನ್ನೇ ಜಾಸ್ತಿ ಉಪಯೋಗಿಸ್ತಾರೆ. ನಮ್ಮ ಆಹಾರ ಪ್ಲೇಟ್ನಲ್ಲಿ ನೋಡ್ತಾ ಅಂದರೆ 90% ರೈಸೇ ಇರ್ತದೆ. ಅದರಲ್ಲಿ ಬೇರೆ ಏನು ಪ್ರಾಡಕ್ಟ್ಸ್ ಪ್ರೋಟೀನ್ ಆಗಲಿ ಬೇರೆ ಏನೂ ಇರಲ್ಲ. ಅದ್ರ ಜೊತೆಯಲ್ಲಿ ನಾವು ಮಾಡುವ ಪದ್ಧತಿ ಏನು, ಈಗ ಪ್ರೋಟೀನ್ ತೊಗೊಳ್ಳೋದು ನಾನ್ ವೆಜ್ ಅಂತ ಹೇಳ್ತೀವಿ, ಇಲ್ಲ ಎಗ್ ಇಲ್ಲ ಪನ್ನೀರು, ಇದೆಲ್ಲ ಪ್ರೋಟೀನ್. ಇದನ್ನು ಮಾಡುವ ರೀತಿ ಕೂಡ ಭಾಳಷ್ಟು ಆಯಿಲ್ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ಇನ್ನು ಫ್ಯಾಟ್ ಅಂಶ ಜಾಸ್ತಿ ಆಗ್ತದೆ. ಇದನ್ನು ಸಮತೋಲನವಾಗಿ ಯೂಸ್ ಮಾಡಿ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ನಮ್ಮ ಆಹಾರ ಕಡಿಮೆ ಸೇವನೆ ಮಾಡಿದಾಗ ಬಾಡಿಗೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಟೈಮ್ ಸಿಗ್ತದೆ. ಹೆಚ್ಚು ಇದ್ದಾಗ ಅದೆಲ್ಲ ಕೊಬ್ಬಾಗಿ ಪರಿವರ್ತಿಸ್ತದೆ. ಈ ಹೆಚ್ಚು ಇದ್ದಾಗ ಇದು ಒಂದು ಒತ್ತಡ ಆಗ್ತದೆ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಮೆಟಬಾಲಿಕ್ ಒತ್ತಡ ಆಗ್ತದೆ. ಆ ಒತ್ತಡ ಆದಾಗ ಏನಾಗ್ತದೆ, ಒಂದು ಕ್ರಾನಿಕ್ ಇನ್ಫ್ಲಮೇಟ್ರಿ ಸ್ಟೇಟಸ್ ಅಂತ ಉಂಟಾಗ್ತದೆ. ಈ ಇನ್ಫ್ಲಮೇಟ್ರಿ ಸ್ಟೇಟಸ್ಸಲ್ಲಿ ಬಹಳಷ್ಟು ರಕ್ತಾಣುಗಳು ಮತ್ತು ರಕ್ತನಾಳಗಳು ಇದೆಲ್ಲ ಹಾನಿಕರ ಆಗಿ ಅಲ್ಲಿ ಕೊಬ್ಬಿನಂಶ ಸೇರಲಿಕ್ಕೆ ಶುರು ಆಗ್ತದೆ. ವಿಸರಲ್ ಫ್ಯಾಟ್ ಒಳಗಡೆ ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆದಾಗ ಆವಾಗ ಅದರದ್ದು ಎಫಿಷಿಯನ್ಸಿ ಎಲ್ಲ ಕಮ್ಮಿ ಆಗ್ತದೆ. ಯಾವುದು ಜೀವಾಣುಗಳೆಲ್ಲ ಎಫಿಷಿಯನ್ಸಿ ಕಮ್ಮಿ ಆದಾಗ ನಮಗೆ ಬೇರೆ ರೋಗಗಳೆಲ್ಲ ಬರುವ ಸಾಧ್ಯತೆ ರಿಸ್ಕ್ ಜಾಸ್ತಿ ಆಗ್ತದೆ. ಓಕೆ ಡಾಕ್ಟರ್, ಮತ್ತಷ್ಟು ಮಾತನಾಡೋಣ. ಒಬ್ಬರು ಕಾಲರ್ ಇದ್ದಾರೆ, ಬೆಂಗಳೂರಿನ ಜಯನಗರದಿಂದ ನಾರಾಯಣ ಅವರು ಕರೆ ಮಾಡಿದ್ದಾರೆ. ಕರೆ ಕಟ್ಟಾಗಿದೆ. ಡಾಕ್ಟರ್, ನಾವು ಮಾತನಾಡ್ತಾ ಇದ್ವಿ, ತಾವು ಡಯೆಟ್ ಪ್ಲ್ಯಾನ್ ಬಗ್ಗೆ ಹೇಳ್ತಾ ಇದ್ರಿ. ಇನ್ನು ಡಯೆಟ್ ಅಥವಾ ಈ ಆಹಾರವನ್ನು ಹೊರತುಪಡಿಸಿ ನಮ್ಮ ದೈನಂದಿನ ಫಿಸಿಕಲ್ ಆ್ಯಕ್ಟಿವಿಟೀಸ್, ದೈಹಿಕ ಚಟುವಟಿಕೆಗಳು ಮೆಟಬಾಲಿಕ್ ಹೆಲ್ತನ್ನು ಕಾಪಾಡೋದಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತೀರಿ? ಭಾಳಷ್ಟು ಇಂಪಾರ್ಟೆಂಟು. ಈಗಿನ ಏನಂತಾರೆ, ವ್ಯಾಯಾಮ ಕೊರತೆ ಬಹಳಷ್ಟು ಇದೆ. ವ್ಯಾಯಾಮ ಮಾಡಿದಾಗ ಏನಾಗ್ತದೆ, ಇನ್ಸುಲಿನ್ ಸ್ಪಂದನೆ ಹೆಚ್ಚಾಗ್ತದೆ. ಇನ್ಸುಲಿನ್ ಸ್ಪಂದನೆ ಹೆಚ್ಚಾದಾಗ ನಾವು ಸೇವನೆ ಮಾಡಿರುವ ಸಕ್ಕರೆ ಅಂಶ ಆಗಲಿ ಕ್ಯಾಲರೀಸ್ ಆಗಲಿ ಇದನ್ನೆಲ್ಲ ಅಳವಡಿಸ್ಕೊಳ್ಳೋ ಶಕ್ತಿ ಮೈಯಲ್ಲಿ ಜಾಸ್ತಿ ಆಗ್ತದೆ. ಈ ಜೀವಾಣುಗಳು ಮತ್ತು ಮಸಲ್ ಮಾಸ್, ಲೀನ್ ಮಸಲ್ ಮಾಸ್ ಅಂತ ಹೇಳ್ತೀವಿ, ವ್ಯಾಯಾಮ ಮಾಡಿದಾಗ ಇದು ಜಾಸ್ತಿ ಆಗ್ತದೆ. ಮಸಲ್ ಮಾಸ್ ಜಾಸ್ತಿ ಆದಷ್ಟು ಅಳವಡಿಸ್ಕೊಳ್ಳೋ ಅವಕಾಶ ಜಾಸ್ತಿ ಆಗ್ತದೆ. ಇದು ಜಾಸ್ತಿ ಆದಾಗ ಏನಾಗ್ತದೆ, ನಮ್ಮ ಗ್ಲೂಕೋಸ್ ಲೆವೆಲ್ ಆಗಲಿ ರಕ್ತದೊತ್ತಡ ಆಗಲಿ ಒಂದು ನಿಯಂತ್ರಣದಲ್ಲಿ ಇರ್ತದೆ. ಹೀಗಾಗಿ ಇದು ಈ ಮೆಟಬಾಲಿಕ್ ಹೆಲ್ತ್ ಸ್ವಲ್ಪ ಏರುಪೇರು ಆಗಿರೋರು ಕೂಡ ರಿವರ್ಸ್ ಮಾಡೋ ಸಾಧ್ಯತೆಯೂ ಇರ್ತದೆ ವ್ಯಾಯಾಮ ಒಂದು ಶುರು ಮಾಡಿದಾಗ. ಸೊ ಎಕ್ಸಸೈಸ್ ಈಸ್ ವೆರಿ ಇಂಪಾರ್ಟೆಂಟ್. ಡಾಕ್ಟರ್, ಈಗ ಈ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತ ನಾವು ಹೇಳಿದ್ವಿ, ನಮ್ಮ ದೇಹವನ್ನು ಕಾಪಾಡ್ಕೊಳ್ಳೋದಕ್ಕೆ, ಫಿಟ್ ಆ್ಯಂಡ್ ಫೈನ್ ಆಗಿರೋದಕ್ಕೆ ಈಗ ಸಾಕಷ್ಟು ಮಂದಿ ಯುವಕರು ಜಿಮ್ಗೆ ಹೋಗ್ತಾರೆ, ಸಾಕಷ್ಟು ವರ್ಕೌಟ್ ಮಾಡ್ತಾರೆ, ಅದಕ್ಕೆ ಪ್ರೋಟೀನ್ಸು ಅಥವಾ ಡ್ರಗ್ಸ್, ಸ್ಟಿರಾಯ್ಡ್ಸ್ ಅಂತ ಹೇಳಿ ತಗೊಳ್ತಾರೆ. ಅದು ಮೆಟಬಾಲಿಕ್ ಹೆಲ್ತ್ ಮೇಲೆ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡೋದಕ್ಕಿಂತ ನೆಗೆಟಿವ್ ಆಗಿ ಹೆಚ್ಚು ಇಂಪ್ಯಾಕ್ಟ್ ಮಾಡುತ್ತಾ ಹೇಗೆ ಅಂತ? ಹೌದು, ಈಗ ಲೈಕ್ ಟ್ರೈನರ್ ಕರೆಕ್ಟಾಗಿ ಇದ್ದರೆ ಅವರು ಯಾರಿಗೆ ಎಷ್ಟು ಪ್ರೋಟೀನ್ ಬೇಕು, ಯಾರಿಗೆ ನಿಜವಾಗ್ಲೂ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಬೇಕಾಗ್ತದೆ ಅಂತ ಆ ಮಸಲ್ ಮಾಸು ಅವ್ರ ಇಂಪ್ರೂವ್ಮೆಂಟ್ ಮೇಲೆ ಅವರು ಡಿಸೈಡ್ ಮಾಡ್ತಾರೆ. ಆದರೆ ಏನಾಗ್ತದೆ, ಕೆಲವರು ಈ ಸ್ಟಿರಾಯ್ಡ್ ಬಳಕೆ ಇಲ್ಲಾಂದರೆ ಹೆಚ್ಚಾಗಿ ಪ್ರೋಟೀನ್ ಬಳಕೆ ಎಲ್ಲ ಮಾಡಿದಾಗ ಇದರಿಂದ ಈ ಕಿಡ್ನಿ ಮೇಲೆ ತುಂಬ ಹೊಡೆತ ಬೀಳ್ತದೆ, ಪ್ಲಸ್ ಲಿವರ್ ಮೆಟಬಾಲಿಸಮ್ ಕೂಡ ಎಫೆಕ್ಟ್ ಆಗ್ತದೆ. ಹೀಗಾಗಿ ನೆಗೆಟಿವ್ ಎಫೆಕ್ಟೇ ಜಾಸ್ತಿ ಆಗ್ತದೆ. ಅದ್ರ ಬದಲಿಗೆ ಫಸ್ಟ್ ನ್ಯಾಚುರಲ್ ಪ್ರೋಟೀನ್ಸು, ನ್ಯಾಚುರಲ್ ವೇ ಆಫ್ ಫುಡ್ ಮತ್ತು ಪ್ರೋಟೀನ್ನ ಸೇವನೆ ಮಾಡೋದು ಫಸ್ಟ್ ಉಪಯೋಗಿಸ್ಕೊಂಡು ಅದ್ರ ಮೇಲೆ ನಾವು ಎಷ್ಟು ವ್ಯಾಯಾಮ ಮಾಡ್ತೀವಿ, ಎಷ್ಟು ಮಸಲ್ ಮಾಸ್ ಇನ್ಕ್ರೀಸ್ ಮಾಡಬೇಕು, ಅದಕ್ಕೆ ತಕ್ಕಂಗೆ ಅಡಿಷ್ನಲ್ ಸಪ್ಲಿಮೆಂಟ್ ಕೊಟ್ಕೊಂಡ್ರೆ ಸಾಕಾಗ್ತದೆ. ಓಕೆ ಡಾಕ್ಟರ್, ಮಾತನಾಡೋಣ. ಕಾಲರ್ ಇದ್ದಾರೆ, ಬೆಂಗಳೂರಿಂದ ರೇಖಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರೇಖಾ. ನಮಸ್ತೆ ಮ್ಯಾಮ್. ನಮಸ್ತೆ ಮಾ, ಮಾತನಾಡಿ, ನಿಮ್ಮ ಸಮಸ್ಯೆ ಏನಿದೆ? ನಮಸ್ತೆ ಸರ್. ನಮಸ್ತೆ, ಹೇಳಿಮ್ಮ. ಸರ್ ನನಗೆ ಇವಾಗ 35 ವರ್ಷ. ಹಾಂ ಸರ್ ನಾನು 2 ವಾಕ್ ಎಲ್ಲ ಮಾಡ್ತೀನಿ, 2 ರೈಸ್ ಕಮ್ಮಿನೇ ಊಟ ಮಾಡ್ತೀನಿ. ಹಾಂ ಆದರೂ ತುಂಬ ವೆಯ್ಟ್ ಇರಲಿಲ್ಲ ಸರ್, 70-75 ತನಕ ಹೋಗ್ತೀನಿ. ಹೌದಮ್ಮ. ಈಗ ದಪ್ಪತನ ಅಂದರೆ ಒಬೆಸಿಟಿ ಅನ್ನೋದು ಈಗ ಇರುವ ಒಂದು ದೊಡ್ಡ ಸಮಸ್ಯೆ. ವೆಯ್ಟ್ ಕಮ್ಮಿ ಮಾಡೋದು ಡಯಟ್ ಮತ್ತು ವ್ಯಾಯಾಮ ಎರಡೂ ತುಂಬ ಮುಖ್ಯವಾದ ಇಂಪಾರ್ಟೆಂಟ್ ವಿಷಯ. ಡಯಟ್ ಈಗ ನೀವು ಹೇಳ್ದಂಗೆ ಹೆಚ್ಚು ಕಡಿಮೆ ನೀವು ರೈಸೇ ತೊಗೊಳ್ತಾ ಇದ್ದೀರಾ, ಅದು ಪೂರ್ತಿ ಗ್ಲೂಕೋಸ್ ಅಂಶ ಆಗ್ತದೆ. ನಿಮ್ಮ ಪ್ರೋಟೀನ್ ಅಂಶ ಕಡಿಮೆ ಆಗಿದೆ. ಪ್ರೋಟೀನ್ ಅಂಶ ನಿಮ್ಮ ದಿನ ಪ್ರತಿ ಮೀಲಲ್ಲಿ ಅಟ್ಲೀಸ್ಟ್ 30%, 30% ನಿಮಗೆ ಪ್ರೋಟೀನ್ ಅಂಶ ಬರಬೇಕಾಗ್ತದೆ. ಈ ಪ್ರೋಟೀನ್ ಅಂಶ ಎಲ್ಲಿಂದ ಬರ್ತದೆ? ಮುಖ್ಯವಾಗಿ ನಮ್ಮ
ಬೇಳೆ ಮತ್ತು ಕಾಳು ಮೊಳಕೆ ಪನ್ನೀರು ಇಲ್ಲ ಅಥವಾ ನೀವು ನಾನ್ ವೆಜ್ ತಿನ್ನೋದಾದರೆ ಎಗ್ ತಿನ್ಬೋದು. ಇದನ್ನೆಲ್ಲ ಒಂದು 30% ನಿಮ್ಮ ಪ್ಲೇಟ್ನಲ್ಲಿ ಒಂದು ಪ್ರೋಟೀನ್ ಅಂಶ ಇರಬೇಕಾಗ್ತದೆ. ಈ ರೈಸಿನ ಅಂಶ ಈಗ ತೊಗೊಳ್ತಿರೋದ್ರಲ್ಲಿ ಅರ್ಧ ಕಮ್ಮಿ ಮಾಡಿ. ಇದು ಸಿಂಪಲ್ ನಾನು ಕೊಡುವಂಥ ಒಂದು ಉದ್ದೇಶ ಎಕ್ಸಾಂಪಲ್. ನೀವು ಈಗ ಏನು ತೊಗೊತಿದ್ದೀರೋ ಅದರಲ್ಲಿ ಅರ್ಧ ಕಡಿಮೆ ಮಾಡಿ. ಪ್ರೋಟೀನ್ ಅಂಶ ಈ ನಾನು ಹೇಳಿದ ಪ್ರೋಟೀನ್ ಅಂಶ ಎಲ್ಲ 30%ಕ್ಕೆ ಇನ್ಕ್ರೀಸ್ ಮಾಡಿ. ಮತ್ತು ವೆಜಿಟೇಬಲ್ಸ್, ಈ ತರಕಾರಿ, ಹಸಿರು ತರಕಾರಿ ಅಂತ ಹೇಳ್ತಾರಲ್ಲ, ಹಸಿರು ತರಕಾರಿಗಳನ್ನ ಅಟ್ಲೀಸ್ಟ್ ಒಂದು 25%, ಕೊಬ್ಬಿನಂಶ ಕಡಿಮೆ ಆಯಿಲ್ ಹಾಕಿ ಉಪಯೋಗ ಮಾಡಿ. ಇದು ಮಿನಿಮಮ್ ಡಯಟ್ ಚೇಂಜಸ್, ಬದಲಾವಣೆ. ಇದರಲ್ಲೇ ನಿಮಗೆ 50% ಇಂಪ್ರೂವ್ ಆಗ್ತದೆ. ಮತ್ತು ವ್ಯಾಯಾಮ ಅಂತಂದರೆ ಅದು 2 ಥರ ಇರ್ತದೆ, ಏರೋಬಿಕ್ ಮತ್ತು ರೆಸಿಸ್ಟೆನ್ಸ್ ಟ್ರೈನಿಂಗ್ ಅಂತ. ಏರೋಬಿಕ್ ಅಂದರೆ ನೀವು ನಡೆಯೋದು ಮತ್ತು ಸ್ವಿಮ್ಮಿಂಗು ಇದೆಲ್ಲ ಏರೋಬಿಕ್. ಇದರಲ್ಲಿ ಸ್ವಲ್ಪ ಕ್ಯಾಲರೀಸ್ ಖರ್ಚಾಗ್ತದೆ. ಆ ಕ್ಯಾಲರಿ ಖರ್ಚು ಮಾಡಲಿಕ್ಕೆ ಸ್ವಲ್ಪ ನಮಗೆ ಮಸಲ್ ಬೇಕು. ಆ ಮಸಲ್ಗೆ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡಿದಾಗ ಸ್ವಲ್ಪ ಮಸಲ್ ಬಲ್ಕ್ ಇಂಪ್ರೂವ್ ಆದಾಗ ಈ ಕ್ಯಾಲರೀಸನ್ನು ಅಳವಡಿಸ್ಕೊಳ್ಳೋದು ಜಾಸ್ತಿ ಆಗ್ತದೆ. ಆವಾಗ ಇನ್ನೂ ಜಾಸ್ತಿ ವೆಯ್ಟ್ ಕಡಿಮೆ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಓಕೆ, ಧನ್ಯವಾದ ರೇಖಾ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್ ಅವರು ಹೇಳ್ತಾ ಇದ್ರು ಅವರು ರೈಸ್ ಜಾಸ್ತಿ ತಿಂತಾರೆ ಅಂತ ಹೇಳಿ. ಈಗ ರೈಸಲ್ಲೂ ಕೂಡ ನಾನಾ ಬಗೆಗಳಿದೆ, ರೆಡ್ ರೈಸ್ ಇದೆ, ವೈಟ್ ರೈಸ್ ಇದೆ. ನಾವು ಗಮನಿಸ್ತಾ ಇರ್ತೀವಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಅಕ್ಕಿಯನ್ನು ಸೇವನೆ ಮಾಡ್ತಾರೆ. ತಾವು ಯಾವುದನ್ನು ರೆಕಮೆಂಡ್ ಮಾಡ್ತೀರಿ ಅಂತ ಹೇಳಿ, ಅದರ ಜೊತೆಗೆ ಮಿಲೈಟ್ಸ್ ಇರುತ್ತಲ್ಲ, ಸಿರಿಧಾನ್ಯಗಳು ಅಂತ ಏನು ಹೇಳ್ತೀವಿ, ಅದು ಉತ್ತಮನ? ಯಾವ್ದು ರೆಕಮೆಂಡ್ ಮಾಡ್ತೀರಿ ಅಂತ? ಇದು ಭಾಳ ಮುಖ್ಯವಾದ ವಿಷಯ. ಪ್ರತಿದಿನ ನಾನು ನೋಡ್ತಿರ್ತೀನಿ, ನಮ್ಮ ಪೇಷಂಟ್ಸ್ ಬಂದು ಹೇಳ್ತಾರೆ, ನಾನು ಬರೀ ರೆಡ್ ರೈಸ್ ಯೂಸ್ ಮಾಡ್ತೀನಿ, ನಾನು ಬರೀ ಈಗ ಬಂದಿರೋದು ಲೋ GI ಇಂಡೆಕ್ಸ್ ರೈಸ್ ಯೂಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಬೇಸಿಕಲಿ ರೈಸ್ ಅಂದರೆ ರೈಸೇ, ಇದು ಫುಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರ್ತದೆ. GI ಅಂತಂತಂದರೆ ಗ್ಲೈಸಿಮಿಕ್ ಇಂಡೆಕ್ಸ್, ಅದು ನಾವು ಸೇವನೆ ಮಾಡಿದಾಗ ಎಷ್ಟು ಬೇಗ ಮೈಗೆ ರಕ್ತದಲ್ಲಿ ಬರ್ತದೆ ಅನ್ನೋದನ್ನು ಒಂದು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ. ನಾವು ಜನರಲ್ಲಾಗೆ ತೊಗೊಳ್ಳೋ ವೈಟ್ ರೈಸ್ ಎಲ್ಲ ಏನಾಗ್ತದೆ, 90% ಗ್ಲೂಕೋಸ್ ಇರ್ತದೆ ಮತ್ತು ಅದು ತುಂಬ ಬೇಗ ರಕ್ತಕ್ಕೆ ಸೇರ್ತದೆ. ಆದರೆ ಲೋ GI ಅಂತ ಈಗ ಏನೋ ಇಂಜಿನಿಯರಿಂಗ್ ಮಾಡಿ ಅದೆಲ್ಲ ಹೊಸ ಥರದ ರೈಸ್ ಬಂದಿದೆ. ಬಟ್ ಆದರೂ ಕೂಡ ಅದರಲ್ಲಿ ರೈಸ್ ಗ್ಲೂಕೋಸ್ ಅಂಶ ಹೆಚ್ಚಿರ್ತದೆ. ಯಾವುದೇ ರೈಸ್ ತೊಗೊಂಡ್ರೂ ಕೂಡ ಅದನ್ನು ಅಂಶ ಭಾಳ ಕಡಿಮೆ ಮಾಡಿದ್ರೆ, ಈಗ ಡಯಾಬಿಟೀಸ್ ಇರೋರು ಎಸ್ಪೆಷಲಿ ಮತ್ತು ವೆಯ್ಟ್ ಕಮ್ಮಿ ಮಾಡಬೇಕು ಅನ್ನೋಂಥವ್ರು ಆ ರೈಸ್ ಅಂಶನ ಪೂರ ಕಡಿಮೆ ಮಾಡೋದೇ ಉತ್ತಮ. ಇದರ ಜಾಗದಲ್ಲಿ ನೀವು ಹೇಳ್ದಂಗೆ ಆ ಮಿಲ್ಲೆಟ್ಸ್ ಯೂಸ್ ಮಾಡೋದು ಬೆಟರು. ಯಾಕೆ ಅಂತಂದರೆ ಅದರಲ್ಲಿ ರೈಸ್ ಅದು ಕಾರ್ಬೋಹೈಡ್ರೇಟ್ ಅಂಶ ಕಡಿಮೆ ಇರ್ತದೆ, ಫೈಬರ್ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಮಿಲ್ಲೆಟ್ಸಿಂದ ಬರುವಂಥ ಎನರ್ಜಿ ಕೂಡ ನಮಗೆ ಸಾಕಾಗ್ತದೆ. ಯಾವ ಉತ್ತಮ ಅಂತ ಹೇಳ್ತೀರಾ ಡಾಕ್ಟರ್? ಎಲ್ಲ ಮಿಲ್ಲೆಟ್ಸು ಓಕೆ, ಬಟ್ ರಾಗಿನೂ ಒಂದು ಕಡೆ ಮಿಲ್ಲೆಟ್ಸಲ್ಲೇ ಸೇರ್ತದೆ. ರಾಗಿನಲ್ಲಿ ಅದರಲ್ಲೂ ಗ್ಲೂಕೋಸ್ ಜಾಸ್ತಿ ಇರ್ತದೆ. ಆ ರಾಗಿ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗ್ತದೆ. ಬೇರೆದೆಲ್ಲ ಈ ಕೊರೆ ಮತ್ತು ಸಾಮೆ ಅಂತೆಲ್ಲ ಹೇಳ್ತಾರಲ್ಲ, ಅದರಲ್ಲೆಲ್ಲ ಫೈಬರ್ ಚೆನ್ನಾಗಿರುತ್ತೆ, ಅದನ್ನು ಉಪಯೋಗಿಸ್ಕೋಬೋದು. ಸೊ ಓವರಾಲಾಗಿ ಏನು ಹೇಳ್ಬೋದು ಅಂತಂದರೆ, ರೈಸು ರಾಗಿ ಸ್ವಲ್ಪ ಕಡಿಮೆ ಇಟ್ಟು ಹೆಚ್ಚಿನ ಅಂಶ ಮಿಲ್ಲೆಟ್ಸ್ ಮಾಡಿ ಅದನ್ನಲ್ಲಿ ನಾವು ಆಹಾರ ತಯಾರು ಮಾಡ್ಕೊಳ್ಳೋದು ಉತ್ತಮ. ಡಾಕ್ಟರ್, ಈಗ ಬಹುತೇಕ ಮಂದಿ ಈಗ ರೈಸನ್ನು ಪಕ್ಕಕ್ಕಿಡ್ತಾರೆ, ರೈಸ್ ತಿನ್ನೋದೇ ಇಲ್ಲ, ಅದ್ರ ಬದಲಿಗೆ ಚಪಾತಿ ಇರಬಹುದು ಅಥವಾ ಈ ಮುದ್ದೆ ರೊಟ್ಟಿ ಇದಕ್ಕೆ ಜಾಸ್ತಿ ಡಿಪೆಂಡ್ ಆಗಿರ್ತಾರೆ. ಇದು ಮೆಟಬಾಲಿಕ್ ಹೆಲ್ತ್ಗೆ ಸಹಾಯ ಮಾಡುತ್ತಾ ಅಂತ ಡಾಕ್ಟರ್? ಈಗ ಅದರಲ್ಲಿ ಏನು ಗ್ಲೂಕೋಸ್ ಅಂಶದಲ್ಲಿ ಭಾಳಷ್ಟು ವ್ಯತ್ಯಾಸ ಇಲ್ಲ. ರೈಸ್ ಆಗಲಿ ರಾಗಿ ಆಗಲಿ ಹೆಚ್ಚು ಕಡಿಮೆ ಅಷ್ಟೇ ಗ್ಲೂಕೋಸ್ ಇರ್ತದೆ. ಗೋಧಿನಲ್ಲಿ ನಾವು ಚಪಾತಿ ಮಾಡಿದ್ರೆ ಗೋಧಿನಲ್ಲಿ ಸ್ವಲ್ಪ ಕಡಿಮೆ ಅಂದರೆ 70%, ರೈಸಲ್ಲಿ 90%, ರಾಗಿನಲ್ಲಿ 85%. ಇಷ್ಟು ಗ್ಲೂಕೋಸ್ ಇದ್ದೇ ಇರುತ್ತೆ, ಹೆಚ್ಚು ಕಡಿಮೆ ಅಷ್ಟೇ ಇರ್ತದೆ. ಸೊ ಅದರಿಂದ ನಾವು ಎಷ್ಟು ಕಡಿಮೆ ಸೇವಿಸ್ತೀವಿ ಅಷ್ಟು ಒಳ್ಳೆಯದು. ಈಗ ನಾವು ಡಯಾಬಿಟೀಸಲ್ಲಿ ರೈಸ್ ತಿನ್ನಬೇಡ ಅಂತ ಹೇಳಿದಾಗ ಅವ್ರು ತಿಂತಾ ಇರೋ 1 ಕಪ್ ರೈಸ್ ಬಿಟ್ಟುಬಿಟ್ಟು ಒಂದು ರಾಗಿ ಮುದ್ದೆಗೆ ಶಿಫ್ಟ್ ಆಗ್ತದೆ. ಆದರೆ ರಾಗಿ ಮುದ್ದೆ ಅವರು ತೊಗೊಳ್ತಿರೋ ಕ್ವಾಂಟಿಟಿ ಅವ್ರು ತೊಗೊತಿದ್ದ ರೈಸ್ಗಿಂತ ಹೆಚ್ಚಾಗ್ತದೆ. ಸೊ ಓವರಾಲಾಗಿ ಗ್ಲೂಕೋಸ್ ನಿಯಂತ್ರಣ ಆಗಲ್ಲ. ಸೊ ಈಗ ಗ್ಲೂಕೋಸ್ ಸೇವನೆ ಜಾಸ್ತಿ ಆದಾಗ ಮೆಟಬಾಲಿಕ್ ಎಫೆಕ್ಟ್ ಆಗ್ತದೆ. ಜೋಳ ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಳಲ್ಲೂ ಗ್ಲೂಕೋಸ್ ಇರ್ತದೆ, ಆದರೆ ಅದು ಭಾಳ ಕಡಿಮೆ ಇರ್ತದೆ. ಅದು ಚಪಾತಿಗೆ ಗೋಧಿಗಿಂತ ಸ್ವಲ್ಪ ಕಡಿಮೆ ಇರೋದ್ರಿಂದ ಅದು ಬರುತ್ತೆ. ಸೊ ಹಾಗಾಗಿ ಗೋಧಿ ಮತ್ತು ಜೋಳ ಬಳಕೆ ಸ್ವಲ್ಪ ಬೆಟರು. ಸೊ ರೈಸು ರಾಗಿ ಕಡಿಮೆ ಇಟ್ಕೊಳ್ಳೋದು ಡಯಾಬಿಟೀಸ್ ಇರೋರಲ್ಲಿ. ಹೆಚ್ಚು ವ್ಯಾಯಾಮ, ಹೆಚ್ಚು ದಿನಚರ್ಯಗಳು ಮಾಡುವಂಥವರಿಗೆ ಎನರ್ಜಿ ಜಾಸ್ತಿ ಬೇಕಾಗ್ತದೆ. ಅಂಥವರಲ್ಲಿ ಈ ರೈಸಿನ ಅಂಶ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ತೊಂದರೆ ಆಗಲ್ಲ. ಓಕೆ ಡಾಕ್ಟರ್, ಮತ್ತೊಬ್ರು ಕಾಲರ್ ಇದ್ದಾರೆ, ನಾರಾಯಣ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ನಾರಾಯಣ್. ಹಲೋ, ನಮಸ್ಕಾರ, ಮಾತನಾಡಿ. ನಾರಾಯಣ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಪ್ರಶ್ನೆ ಏನಿದೆ ಕೇಳಿ. ಮೇಡಮ್, ನನಗೆ 65 ವರ್ಷ, ನಾರಾಯಣ ಅಂದ್ಬಿಟ್ಟು, ಹಿಮೋಗ್ಲೋಬಿನ್ ಜಾಸ್ತಿ ಇದೆ ನನಗೆ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಆ ಹಿಮೋಗ್ಲೋಬಿನ್ ಜಾಸ್ತಿ ಅನ್ನೋದು 2 ರೀತಿಯಿಂದ ಆಗ್ಬೋದು. ಒಂದು ನೀರಿನ ಅಂಶ ಕಡಿಮೆ ತಗೊಳ್ತಿದ್ದರಲ್ಲಿ, ಅಥವಾ ನೀವು ಬೇರೆ ಅದರ್ ರೀಸನ್ ಸ್ಮೋಕಿಂಗ್ ಆ ಥರ ಏನಾದ್ರು ಒಂದು
ಇಲ್ಲಾಂದರೆ ಲಿವರ್ ಡಿಸೀಸ್ ಏನಾದ್ರು ಇದ್ದರೆ ಹಿಮೋಗ್ಲೋಬಿನ್ ಜಾಸ್ತಿ ಇರ್ಬೋದು. ಬಟ್ ಇದನ್ನೇ ಸ್ವಲ್ಪ ಪರಿಶೋಧನೆ ಮಾಡಬೇಕಾಗ್ತದೆ. ನೀವು ಡಾಕ್ಟರ್ಗೆ ತೋರಿಸ್ಕೊಳ್ಳೋದೇ ಉತ್ತಮ ಮುಂದೆ. ಓಕೆ, ಧನ್ಯವಾದ ನಾರಾಯಣ್ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ತಾವು ಗೋಧಿ ಬಗ್ಗೆ ಹೇಳ್ತಾ ಇದ್ರಿ, ಅದ್ರ ಬಗ್ಗೆನೂ ಕೂಡ ಒಂದಷ್ಟು ಮಂದಿಗೆ ಕನ್ಫ್ಯೂಷನ್ ಇರುತ್ತೆ. ಜವೆ ಗೋಧಿ ಮತ್ತು ನಾರ್ಮಲ್ ಗೋಧಿ ಅಂತ ಇರುತ್ತೆ. ನಾರ್ಮಲ್ ಗೋಧಿಯಲ್ಲಿ ಗ್ಲೂಟೆನ್ ಅನ್ನೋ ಅಂಶ ಇರುತ್ತೆ, ಅದು ಕ್ಯಾನ್ಸರ್ ಕಾರಕ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ವರದಿಗಳು ಬಂದಿದೆ. ಸೊ ಅದರ ಒಂದು ಮೇಲೆ ನಾವು ಬೆಳಕು ಚೆಲ್ಲೋದಾದ್ರೆ ಇಲ್ಲ ಅದು ಅಷ್ಟು ಒಳ್ಳೆ ಇನ್ಫಾರ್ಮೇಷನ್ ಅಲ್ಲ. ಗ್ಲೂಟನ್ ಕ್ಯಾನ್ಸರ್ ಕಾರಕ ಅಂತ ಹೇಳೋಕ್ಕಾಗಲ್ಲ. ಹಂಗೆ ಅಂತಂದರೆ ನಾವು ಹಲವು ವರ್ಷಗಳಿಂದ ನಾವು ಗೋಧಿ ಬಳಸ್ತಾನೆ ಇದ್ದೀವಿ, ಎಲ್ಲರಿಗೂ ಕ್ಯಾನ್ಸರ್ ಆಗಬೇಕು ಆಗಲ್ಲ. ಬಟ್ ಗ್ಲೂಟನಿಂದ ಕೆಲವರಿಗೆ ಅಲರ್ಜಿ ಇರ್ತದೆ. ಈ ಗ್ಲೂಟನ್ನು ಇಂಟಾಲರೆನ್ಸ್ ಅಂತ ಇರ್ತದೆ. ಅಂಥವ್ರು ಗೋಧಿ ಸೇವನೆ ಮಾಡಿದಾಗ ಸ್ವಲ್ಪ ಹೊಟ್ಟೆ ತೊಂದರೆ ಆಗೋದು ಅದೆಲ್ಲ ಆಗ್ತದೆ. ಅಂಥವರು ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಅದು ಬಿಟ್ಟರೆ ಗ್ಲೂಟನ್ ಹೆಚ್ಚು ತೊಗೊಂಡಾಗ, ಈಗ ನಾವು ರೈಸ್ ಕಡಿಮೆ ಮಾಡಿ ಅಂದಾಗ ಎಲ್ಲರೂ ಏನು ಮಾಡ್ತಾರೆ, ಒಂದು ಚಪಾತಿ ಬದಲಿಗೆ 3-4 ತೊಗೋತಾರೆ. ಸೊ ಗ್ಲೂಟನ್ ಅಂಶ ಜಾಸ್ತಿ ಆಗ್ತದೆ, ಅದು ಒಳ್ಳೆಯದಲ್ಲ. ಸೊ ಅದನ್ನು ಲಿಮಿಟ್ ಮಾಡ್ಕೊಳ್ಳೋದು, 2 ಚಪಾತಿ ಸಾಕು. ಅದ್ರ ಮೇಲೆ ಹೋದಾಗ ಅದು ಜಾಸ್ತಿ ಆಗ್ತದೆ, ಯಾಕಂದರೆ ನಮಗೆ ಅಭ್ಯಾಸ ಇಲ್ಲ ಅದು. ಹಾಗಿದ್ರೆ ಗೋಧಿ ಸೇಫ್ ಅಂತ ಹೇಳ್ತೀರಿ. ಇನ್ನು ಮೈದಾದ ಬಗ್ಗೆ ಡಾಕ್ಟರ್? ಮೈದಾ ಅನ್ನೋದು ಎಂಟಿ ಕ್ಯಾಲರೀಸ್ ಅಂತ ಹೇಳ್ತಾರೆ. ಅದರಲ್ಲಿ ಏನು ಬೇರೆ ಒಳ್ಳೆ ಪ್ರೋಟೀನ್ ಅಂಶ ಆಗಲಿ ಬೇರೆ ಅಂಶ ಏನೂ ಸಿಗೋದಿಲ್ಲ. ಅದು ಟೇಸ್ಟ್ಗೋಸ್ಕರ ಬಂದಿರೋವಂಥ ಒಂದು ಪದಾರ್ಥ. ಸೊ ಮೈದಾ ಈಸ್ ಫುಲ್ ಆಫ್ ಕ್ಯಾಲರೀಸ್. ಈ ಮೈದಾ ತಿನ್ನೋದ್ರಿಂದನೇ ನಮಗೆ ಕ್ಯಾಲರೀಸ್ ಅದು ಬರ್ನ್ ಆಗೋದಿಲ್ಲ ಬೇಗ. ಬಾಡಿ ಅದನ್ನು ಈ ಮಸಲ್ಸ್ ಎಲ್ಲ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ತುಂಬ ಕಷ್ಟಪಡ್ತದೆ. ಹಾಗಾಗಿ ತುಂಬ ಬೇಗ ಜೀರ್ಣ ಆಗಲ್ಲ. ಹಿಂಗಾಗಿ ಅದು ಒಳ್ಳೆ ಪದಾರ್ಥ ಅಲ್ಲ. ಇನ್ನು ಒಬೆಸಿಟಿ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರು ಕಾಲರ್. ಈಗ ಒಬೆಸಿಟಿ ಮತ್ತು ಈ ಮೆಟಬಾಲಿಕ್ ಹೆಲ್ತ್ ಯಾವ ರೀತಿಯಾಗಿ ಒಂದಕ್ಕೊಂದು ರಿಲೇಟ್ ಅಂತ ಹೇಳ್ತೀರಿ? ಒಬೆಸಿಟಿ ಮತ್ತು ಮೆಟಬಾಲಿಕ್ ಹೆಲ್ತ್ ಭಾಳಷ್ಟು ಸಮನ್ವಯತೆ ಇರ್ತದೆ. ಆದರೆ ಇದು ಇಲ್ಲಿ ತಿಳ್ಕೊಬೇಕೇನು ಅಂತಂದರೆ, ಒಬೆಸಿಟಿ ಇದ್ದವರೆಲ್ಲ ಮೆಟಬಾಲಿಕಲಿ ಅನ್ಹೆಲ್ದಿ ಅಂತ ಹೇಳಲಿಕ್ಕಾಗಲ್ಲ. ಒಬೆಸಿಟಿನೇ ಇಲ್ಲ, ನಾರ್ಮಲ್ ವೆಯ್ಟ್ ಇರೋರು ಕೂಡ ಮೆಟಬಾಲಿಕಲಿ ಅನ್ಹೆಲ್ದಿ ಇರ್ಬೋದು. ಸೊ ಮೆಟಬಾಲಿಕಲಿ ಅನ್ಹೆಲ್ದಿ ಯಾವುದು ಒಂದು ಕೆಲವು ನಾವು ಹೇಳ್ದಂಗೆ ಸಕ್ಕರೆ ಜಾಸ್ತಿ, ರಕ್ತದೊತ್ತಡ ಜಾಸ್ತಿ, ಮೈಯಲ್ಲಿರೋ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ, ಬೊಜ್ಜಿನ ಅಂಶ ಸ್ವಲ್ಪ ಜಾಸ್ತಿ ಇದ್ದವ್ರಿಗೆ ಇವ್ರಿಗಲ್ಲಿ ಮೆಟಬಾಲಿಕ್ ಅನ್ಹೆಲ್ದಿ ಅಂತ ಹೇಳ್ಬೋದು. ಬಟ್ ಭಾಳಷ್ಟು ಜನ ಬೊಜ್ಜಿನಂಶ ಜಾಸ್ತಿ, ತೂಕ ಜಾಸ್ತಿ ಇದ್ದರೂ ಕೂಡ ಬೊಜ್ಜಿನಂಶ ಕಡಿಮೆ ಇರ್ತದೆ. ಇವೆಲ್ಲ ಪ್ಯಾರಾಮೀಟರ್ಸ್ ನಾರ್ಮಲ್ ಇರ್ತದೆ. ಸೊ ದೇ ಆರ್ ಮೆಟಬಾಲಿಕಲಿ ಹೆಲ್ದಿ ಬಟ್ ಒಬೇಸ್. ಅಂಥವರಿಗೆ ಮುಂದಕ್ಕೆ ಮೆಟಬಾಲಿಕಲಿ ಅನ್ಹೆಲ್ದಿ ಆಗೋ ಸಾಧ್ಯತೆ ಇರ್ತದೆ. ಸೊ ಈಗಿಂದ ವೆಯ್ಟ್ ಕಡಿಮೆ ಮಾಡಿಕೊಂಡಾಗ ಆ ಸಾಧ್ಯತೆ ತಡೆಗಟ್ಟಬಹುದು. ಇನ್ನು ಟೈಪ್ 2 ಡಯಾಬಿಟೀಸ್ ಮತ್ತು ಮೆಟಬಾಲಿಕ್ ಹೇಗೆ ಒಂದಕ್ಕೊಂದು ಕನೆಕ್ಟ್ ಅಂತ? ಅದು ಭಾಳಷ್ಟು ಮುಖ್ಯವಾಗಿದೆ. ಮೆಟಬಾಲಿಕಲಿ ಅನ್ಹೆಲ್ದಿ ಆದವರಿಗೆ ಟೈಪ್ 2 ಡಯಾಬಿಟೀಸ್ ಆಗುವ ರಿಸ್ಕ್ ಭಾಳಷ್ಟು ಜಾಸ್ತಿ ಇರ್ತದೆ. ಏಕೆ ಅಂತಂದರೆ ಮೆಟಬಾಲಿಕ್ ಅನ್ಹೆಲ್ದಿ ಒಂದು ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ ಅದು ಭಾಳಷ್ಟು ಕುಂದಿರ್ತದೆ. ಇನ್ಸುಲಿನ್ ಸ್ಪಂದನೆ ಭಾಳ ಕಡಿಮೆ ಇರ್ತದೆ. ಇನ್ಸುಲಿನ್ ಸ್ಪಂದನೆ ಕಮ್ಮಿ ಇದ್ದಾಗ ಬಾಡಿನಲ್ಲಿ ಸಕ್ಕರೆ ಅಳವಡಿಕೆ ತುಂಬ ಕಡಿಮೆ ಆಗ್ತದೆ. ಸೊ ಡಯಾಬಿಟೀಸ್ ಅನ್ನೋ ಬರುವ ಸಾಧ್ಯತೆ ಜಾಸ್ತಿ. ಯಾರಿಗೆ ಡಯಾಬಿಟೀಸ್ ಆಲ್ರೆಡಿ ಬಂದಿದೆಯೋ ಅವರು ಕೂಡ ಈ ಮೆಟಬಾಲಿಕ್ ಅನ್ಹೆಲ್ದಿ ಇದ್ದವರಿಗೆ ಅದನ್ನು ನಿಯಂತ್ರಣ ಮಾಡೋದು ಕೂಡ ಕಷ್ಟ. ಓಕೆ ಡಾಕ್ಟರ್, ಈಗ ಈ ಮೆಟಬಾಲಿಕ್ ಕ್ರಿಯೆ ಮೇಲೆ ಗಟ್ ಮೈಕ್ರೋಬಯೋಟ ಹೇಗೆ ಕಾರ್ಯನಿರ್ವಹಿಸುತ್ತೆ, ಹೇಗೆ ಅದನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ? ಇತ್ತೀಚೆಗೆ ಇದ್ರ ಬಗ್ಗೆ ಚರ್ಯೆಗಳು ಜಾಸ್ತಿ ಆಗ್ತಾ ಇದೆ. ಗಟ್ ಮೈಕ್ರೋಬಯೋಟ ಅಂತಂದರೆ ಈ ಕರಳು ಮೊಟ್ಟೆನಲ್ಲಿ ಇರುವಂಥ ಒಂದು ಜೀವಾಣುಗಳು. ಈ ಜೀವಾಣುಗಳು ಎಲ್ಲರಿಗೂ ಇರ್ತದೆ. ಏನಂದರೆ ಅದರಲ್ಲಿ ಅದು ಭಾಳ ಒಳ್ಳೆಯ ಜೀವಾಣುಗಳು. ನಾವು ಆಹಾರ ಸೇವನೆ ಮಾಡಿದಾಗ ಅದನ್ನು ಸರಿಯಾಗಿ ಫೈಬರ್ನ ಬಿಡಿಸೋದು ಇಂಥ ಕಾರ್ಯಕ್ರಮಗಳು ಮಾಡ್ತದೆ. ಸೊ ಇದು ಡೈರೆಕ್ಟ್ಲಿ ಲಿಂಕ್ ಟು ದಿ ಬ್ರೈನ್. ಸೊ ಅದು ನಾವು ಫುಡ್ಡನ್ನು ಹೇಗೆ ಅದನ್ನು ಜೀರ್ಣ ಮಾಡ್ಕೋಬೇಕು ಇದನ್ನೆಲ್ಲ ಮಾಡ್ತದೆ. ನಾವು ಅನ್ಹೆಲ್ದಿ ಫುಡ್ಡನ್ನ ಸೇವನೆ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಹೆಚ್ಚು ಫ್ಯಾಟು, ಹೆಚ್ಚು ಲೈಕ್ ಕೋಲ್ಡ್ ಡ್ರಿಂಕ್ಸು, ಇಂಥವೆಲ್ಲ ಅನ್ಹೆಲ್ದಿ ಫುಡ್ ಯಾವಾಗ ಸೇವನೆ ಮಾಡ್ತೀವಿ ಅದು ಕಡಿಮೆ ಆಗ್ತದೆ. ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡ್ತದೆ. ನಮಗೆ ಯಾವಾಗ ಈ ಒಳ್ಳೆ ಬ್ಯಾಕ್ಟೀರಿಯಾ, ಈ ಒಳ್ಳೆ ಜೀವಾಣುಗಳು ಕರಳಲ್ಲಿ ಕಡಿಮೆ ಆಗ್ತದೆ, ಜೀರ್ಣಶಕ್ತಿ ಕಡಿಮೆ ಆಗ್ತದೆ. ಆ ಜೀರ್ಣ ಕಮ್ಮಿ ಆದಾಗ ನಮ್ಮ ಗ್ಲೂಕೋಸ್ ಆಗಲಿ ಈ ಫ್ಯಾಟನ್ನಾಗಲಿ ನಿಯಂತ್ರಣ ಮಾಡೋದು ಏರುಪೇರಾಗ್ತದೆ. ಇಂಥದ್ದಾದಾಗ ಇದರಿಂದ ಈ ರಕ್ತ ಕಣಗಳು ರಕ್ತನಾಳಗಳಲ್ಲೆಲ್ಲ ಈ ಎಂಡೋಥೆಲಿಯಲ್ ಡಿಸ್ಫಂಕ್ಷನ್ ಇದು ಉಂಟಾಗ್ತದೆ. ಹೀಗಾಗಿ ಬ್ರೈನ್ ಈ ಇನ್ಸುಲಿನ್ ಸೆನ್ಸಿಟಿವಿಟಿ ಕೂಡ ಅದು ಡ್ಯಾಮೇಜ್ ಆಗ್ತದೆ. ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತದೆ. ಹೀಗಾಗಿ ಮತ್ತೆ ಅವರಿಗೆ ಮೆಟಬಾಲಿಕಲಿ ಅನ್ಹೆಲ್ದಿ ಆಗುವ ಸಾಧ್ಯತೆ ಜಾಸ್ತಿ. ಓಕೆ ಡಾಕ್ಟರ್, ಈ ಮೆಟಬಾಲಿಕ್ ಸಿಂಡ್ರೋಮ್ ಇದನ್ನು ಹೇಗೆ ಪತ್ತೆ ಹಚ್ಚೋದು, ಜೊತೆಗೆ ಇದರಿಂದ ಹೊರಗೆ ಬರಬಹುದಾ, ಕಂಪ್ಲೀಟ್ ಆಗಿ ಕ್ಯೂರ್ ಆಗಬಹುದಾ, ಹೇಗೆ ಅಂತ? ಹೌದು, ಮೆಟಬಾಲಿಕ್ ಸಿಂಡ್ರೋಮ್ ಅಂತಂದರೆ ಈ 5 ಅಂಶಗಳಿದೆ. ಒಂದು, ನಾ ಈಗಾಗಲೇ ಹೇಳ್ದಂಗೆ ಶುಗರು, ಹೆಚ್ಚು ಶುಗರು, ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ 100ಗಿಂತ ಹೆಚ್ಚು, ಮತ್ತು BP 130/80 ಜಾಸ್ತಿ ಇದ್ದರೆ,
ಮತ್ತು ವೇಸ್ಟ್ ಸರ್ಕಂಫರೆನ್ಸ್ ನಾ ಹೇಳ್ದಂಗೆ 37ಗಿಂತ ಜಾಸ್ತಿ, 40ಗಿಂತ ಜಾಸ್ತಿ ಇದ್ದರೆ ಗಂಡಸರಲ್ಲಿ, ಮತ್ತು 35ಗಿಂತ ಜಾಸ್ತಿ ಹೆಂಗಸರಲ್ಲಿ ಇದ್ದರೆ, ಮತ್ತು ಟ್ರೈಗ್ಲಿಸರೈಡ್ಸ್ ಅನ್ನೋದು 250ಗಿಂತ ಹೆಚ್ಚಿದ್ದು, ಮತ್ತು HDL ಕೊಲೆಸ್ಟ್ರಾಲ್, HDL ಅಂದರೆ ಒಳ್ಳೆ ಕೊಲೆಸ್ಟ್ರಾಲ್, ಇದು 30ಗಿಂತ ಕಡಿಮೆ ಇದ್ದವ್ರಿಗೆ. ಈ ಥರ ಈ 5 ಅಂಶಗಳಿದೆ. ಈ ಪ್ಯಾರಾಮೀಟರ್ಸ್ನಲ್ಲಿ ಏದಾದರೂ 3 ಇದ್ದರೂ ಕೂಡ ಇವ್ರಿಗೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಗ್ರೂಪ್ ಆಫ್ ಅಬ್ನಾರ್ಮಲ್ ಕಂಡೀಷನ್ಸ್ ಇರೋರಿಗೆ ಒಂದು ಸಿಂಡ್ರೋಮ್ ಅಂತ ಹೇಳ್ತೀವಿ. ಇಂಥವರಿಗೆ ಮೆಟಬಾಲಿಕಲಿ ಅನ್ಹೆಲ್ದಿ ಆಗುವ ಚಾನ್ಸಸ್ ಜಾಸ್ತಿ. ಇವರಿಗೆ ಈ ಕ್ರಾನಿಕ್ ಡಿಸೀಸಸ್ ಲೈಕ್ ಕಾರ್ಡಿಯೋವಾಸ್ಕ್ಯುಲರ್ ಅಂದರೆ ಹೃದ್ರೋಗ ಮತ್ತು ಡಯಾಬಿಟಿಸು, ಈ ಥರ ಎಲ್ಲ ಕ್ರಾನಿಕ್ ರೋಗಗಳು ಬರೋ ಸಾಧ್ಯತೆ ಹೆಚ್ಚಾಗ್ತದೆ. ಓಕೆ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮೆಟಬಾಲಿಕ್ ಹೆಲ್ತ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ವೈದ್ಯರ ನೇರ ಭೇಟಿಗಾಗಿ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ಸಾಗರ ವರ್ಲ್ಡ್ ಆಸ್ಪತ್ರೆ, ದೇವರಬೀಸನಹಳ್ಳಿ, ಔಟರ್ ರಿಂಗ್ ರೋಡ್, ಇಂಟೆಲ್ ಎದುರುಗಡೆ, ಬೆಂಗಳೂರು. ದೂರವಾಣಿ ಸಂಖ್ಯೆ 080496949969. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.